ಹಲೋ SSLC ಚಾಂಪಿಯನ್ಸ್. ಸೊ ಈಗ ಫಿಸಿಕ್ಸು ಪ್ರಿಪ್ರೇಟರಿ ಎಕ್ಸಾಮ್ಗೆ ಏನು ಇಂಪಾರ್ಟೆಂಟು ಅಥವಾ ಏನು ಇಂಪಾರ್ಟೆಂಟ್ ಟಾಪಿಕ್ಸು ಎಲ್ಲ ಹೇಳಿದ್ದೇನೆ ಒಂದು ವೀಡಿಯೋಲಿ. ಸೊ ಸಿಮಿಲರ್ಲಿ ಕೆಮಿಸ್ಟ್ರಿ ಅಗೇನ್, ಇಫ್ ಯು ಆರ್ ಪರ್ಫೆಕ್ಟ್ ವಿತ್ ದ ರಿಯಾಕ್ಷನ್ಸ್, ನಿಮ್ಗೆ ಅರ್ಧ ಕೆಲಸ ಮುಗಿಸ್ದಂಗೆ. ಸೊ ನಿಮ್ಗೆ ರಿಯಾಕ್ಷನ್ಸ್ ಗೊತ್ತಿತ್ತು, ಯಾವ ರಿಯಾಕ್ಷನ್ಸ್ ಹೆಂಗಾಗತ್ತೆ, ಏನಾಗುತ್ತೆ, ಅಥವಾ ರಿಯಾಕ್ಷನ್ಸ್ ಈಗ ಫಾರ್ ಎಕ್ಸಾಂಪಲ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ನು, ಅದು ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂತಲೂ ಹೇಳ್ತೀವಿ. ಅದರಲ್ಲಿ ಯಾವ ರಿಯಾಕ್ಟೆಂಟ್ಸ್ ಇನ್ವಾಲ್ವ್ ಆಗಿದೆ ಅಥವಾ ಏನು ಪ್ರಾಡಕ್ಟ್ ಬರುತ್ತೆ, ಆ ಕಂಪ್ಲೀಟ್ ರಿಯಾಕ್ಷನ್ ಗೊತ್ತಿತ್ತು. ಅದು ಸಿಮಿಲರ್ಲಿ ಬೇರೆ ರಿಯಾಕ್ಷನ್ಸು ಆಯಿತು ಗೊತ್ತಿತ್ತು ಅಂದರೆ ನಿಮ್ಗೆ ಅರ್ಧ ಕೆಲಸನೇ ಕೆಮಿಸ್ಟ್ರಿ ಅರ್ಧ ಮುಗ್ದಂಗೆ. ಸೊ ನಿಮ್ಗೆ ಏನೇ ಕೇಳಿದ್ರು ರಿಯಾಕ್ಷನ್ಸ್ ತಲೆಯಲ್ಲಿತ್ತು, ರಿಯಾಕ್ಷನ್ಸ್ ಗೊತ್ತಿತ್ತು, ಯಾವ ಕಾನ್ಸೆಪ್ಟ್ ಬೇಕಾದ್ರೂ ಎಕ್ಸ್ಪ್ಲೈನ್ ಮಾಡ್ಬೋದು. ಇನ್ನು ಮಿಕ್ಕಿದೇನಿದೆ ಒಂದು ಥಿಯರಿ ಬೇಸ್ಡ್ ಕೇಳ್ಬೋದು. ಸೊ ಈಗ ಪ್ರಾಪರ್ಟೀಸ್ ಆಫ್ ಮೆಟಲ್ಸು, ನಾನ್ ಮೆಟಲ್ಸು, ಅಥವಾ ಪ್ರಾಪರ್ಟೀಸ್ ಆಫ್ ಅಯೋನಿಕ್ ಕೋವಲೆಂಟ್ ಬಾಂಡು, ಅದೇ ರೀತಿ ಕೆಲವೊಂದು ಕ್ವಶನ್ಸ್ ಇನ್ ಜನರಲಾಗಿ ಕೇಳ್ಬೋದು. ಸೊ ಅದೆಷ್ಟು ಬಿಟ್ಟರೆ ರಿಯಾಕ್ಷನ್ಸ್ ಕೆಮಿಸ್ಟ್ರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಡಯಾಗ್ರಾಮ್ಸು, ಸೊ ಡಯಾಗ್ರಾಮ್ಸ್ ಎಷ್ಟು ಮಾರ್ಕ್ಸ್ ಬರುತ್ತೆ ಕೆಮಿಸ್ಟ್ರಿಯಿಂದನೂ. ಸೊ ಹಾಗೆ ನೀವು ಡಯಾಗ್ರಾಮ್ ಪರ್ಫೆಕ್ಟ್ ಮಾಡಿ ರಿಯಾಕ್ಷನ್ಸ್ ಬಂತು, ಇನ್ನು ಕೆಲವೊಂದು ಕ್ವಶನ್ಸ್ ಜನರಲ್ ಕ್ವಶನ್ಸ್ ಏನಿದೆ ಅದಷ್ಟು ಆಯಿತು ಅಂದರೆ ಮತ್ತೆ ಕೆಮಿಸ್ಟ್ರಿನೂ ಅಷ್ಟೇ 26 to 28 ಮಾರ್ಕ್ಸ್ ಅದು ನಿಮ್ಮ ಕೈಗೆ. ಸೊ ಫಿಸಿಕ್ಸ್ ಅಂತೂ ಹೇಳಿದ್ದೇನೆ ಹೇಗೆ ಅಂತ. ಸೊ ಸಿಮಿಲರ್ಲಿ ಕೆಮಿಸ್ಟ್ರಿನೂ. ಸೊ ಯಾರು ಫಿಸಿಕ್ಸ್ ನೋಡಿಲ್ಲ, ಇನ್ನೊಂದು ವಿಡಿಯೋ ಇದೆ, ಸಪ್ರೇಟ್ ವಿಡಿಯೋನೇ ಮಾಡಿದ್ದೀನಿ. ಸೊ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು ಹೇಳೋದಕ್ಕೆ, ಸೊ ಚೆಕ್ ಮಾಡಿರಿ. ಆ್ಯಂಡ್ ಅಗೇನ್ ಇಫ್ ಯು ವಾಂಟ್ ಮೋರ್ ಕ್ವಶನ್ಸ್, ಸೊ ನಾವು ಪ್ರತಿದಿನ ವಾಟ್ಸಪ್ ಚಾನಲಲ್ಲೂ ಕಳಿಸಿರ್ತೀವಿ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಆಯಿತು, ಅಥವಾ ರಿಯಾಕ್ಷನ್ಸ್ ಆಯಿತು, ಅಥವಾ ಕೆಲವೊಂದು ಇಮೇಜ್ ಡಯಾಗ್ರಾಮ್ಸು ಆಯಿತು. ಸೊ ಏನೇನು ಇಂಪಾರ್ಟೆಂಟ್ ಇದೆ ಅದು ಎಲ್ಲ ವಾಟ್ಸಪ್ ಚಾನಲಲ್ಲೂ ಕಳಿಸ್ತೀವಿ. ಸೊ ಅಗೇನ್ ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿದೆ, ಜಾಯ್ನ್ ಆಗಿರಿ. ಸೊ ಮೇಕ್ ಬೆಟರ್ ಯೂಸ್ ಆಫ್ ಇಟ್. ಓಕೆ, ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್ಸ್, ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್. ಸೊ ಬ್ಯಾಲೆನ್ಸಿಂಗ್ ರಿಯಾಕ್ಷನ್ಸ್, ನಿಮಗೆ ಬ್ಯಾಲೆನ್ಸಿಂಗ್ ರಿಯಾಕ್ಷನ್ಸ್ ಅವ್ರು ಕೇಳಿಲ್ಲ ಅಂದ್ರೂ ಯಾವುದಾದ್ರೂ ಒಂದಲ್ಲ ಒಂದು ರಿಯಾಕ್ಷನ್ಸ್ ಎಲ್ಲಿಂದಾದರೂ ಕೇಳ್ತಾರೆ. ಯಾವ ಚಾಪ್ಟ್ರಿಂದಾದರೂ ಮಿನಿಮಮ್ ಹೇಳ್ತಾರೆ, ಮಿನಿಮಮ್ ಒಂದು ರಿಯಾಕ್ಷನ್ ಬರುತ್ತಾ. ಸೊ ರಿಯಾಕ್ಷನ್ ಬ್ಯಾಲೆನ್ಸ್ ಮಾಡೋದಕ್ಕಾದರೂ ಬೇಕು ನಿಮಗೆ. ಸೊ ರಿಯಾಕ್ಷನ್ಸು ಬ್ಯಾಲೆನ್ಸ್ ಮಾಡೋದನ್ನು ನಾನು ಅಷ್ಟು ರಿಯಾಕ್ಷನ್ಸ್ನ ನಾನು ಬ್ಯಾಟ್ ಮಾಡ್ತೀನಿ ಅಂದರೆ ಆಗಲ್ಲ. ಸೊ ದಟ್ ಈಸ್ ನಾಟ್ ದ ಬೆಸ್ಟ್ ವೇ. ಬಿಕಾಸ್ ಗೋಯಿಂಗ್ ಫಾರ್ವರ್ಡ್ ನೀವು ಸೈನ್ಸ್ ತೊಗೊಂಡ್ರಿ ಅಂದರೆ ಅದು ಬೇಕೇ ಬೇಕು. ಸೈನ್ಸ್ ತೊಗೊಂಡಿಲ್ಲ ಬೇರೆ ಏನೋ ಅಂದ್ರೂ ಇಟ್ಸ್ ನಾಟ್ ಎ ಗುಡ್ ವೇ ಟು ಬೈ ಹಾರ್ಟ್ ಎವ್ರಿ ರಿಯಾಕ್ಷನ್ಸ್ ವಿತ್ ನಂಬರ್ಸ್. ಸೊ ವಿತ್ ನಂಬರ್ಸ್ ಬೈ ಹಾರ್ಟ್ ಹಾಕೋದಲ್ಲ. ಸೊ ನಾನೊಂದು ಕಾರ್ಬನ್ಸ್ ಕಾಂಪೌಂಡ್ಸ್ ಹೇಳಬೇಕಾದ್ರೂ ಎಕ್ಸ್ಪ್ಲೇನ್ ಮಾಡಿದ್ದೆ. ಈಗ ಫಾರ್ ಎಕ್ಸಾಂಪಲ್ ವಾಟರ್ ಫಾರ್ಮೇಷನ್ ಬರೀಬೇಕು ಅಂದರೆ H2+O2 gives H2O. ಇದಿಷ್ಟೇ ಗೊತ್ತಿರ್ಬೇಕು ನಿಮಗೆ. ಸೊ ಇದ್ರ ಮೇಲೆ ಏನಿದೆ ಬ್ಯಾಲೆನ್ಸ್ ಮಾಡೋದು. ಸೊ ಇಲ್ಲಿ ಯಾವ ನಂಬರ್ ಹಾಕಬೇಕು. ಸೊ ಫಾರ್ ಎಕ್ಸಾಂಪಲ್ ಬ್ಯಾಲೆನ್ಸ್ ಆಗಬೇಕು, ಇದು ಬ್ಯಾಲೆನ್ಸ್ ಆಗಿಲ್ಲ ಯಾಕಂದರೆ ಆಕ್ಸಿಜನ್ 1 ಇದೆ. ಸೊ ಆಕ್ಸಿಜನ್ ಇನ್ನೇನು ಮುಟ್ಟಲ್ಲ. ಸೊ 2 ಹೈಡ್ರೋಜನ್ ಮಾಡ್ಕೊತೀನಿ, ಸಿಮಿಲರ್ಲಿ 2 ಮಾಲಿಕ್ಯೂಲ್ಸ್ ಆಫ್ ವಾಟರ್. ಸೊ ಈ ನಂಬರ್ಸ್ ಏನಿದೆ ಯು ಶುಡ್ ಬಿ ಏಬಲ್ ಟು ಬ್ಯಾಲೆನ್ಸ್ ಇನ್ ದ ಎಕ್ಸಾಮ್. ಅಥವಾ ಇದು ಯಾವಾಗ ಬರುತ್ತೆ, ವೆನ್ ಯು ಪ್ರಾಕ್ಟಿಸ್. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕು. ಆ್ಯಂಡ್ ಮೋರ್ ಓವರ್ ಬ್ಯಾಲೆನ್ಸಿಂಗ್ ಕೆಮಿಕಲ್ ಈಕ್ವೇಷನ್ಸ್ ಮೇಲೂ ಯು ಹ್ಯಾವ್ ಸಮ್ ಪ್ರಾಬ್ಲಮ್ ಕೇಳ್ಬೋದು. ಸೊ ಅವರು ವರ್ಡ್ ಪ್ರಾಬ್ಲಮ್ ಕೊಟ್ಟು, ಈಗ ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಅಂದರೆ H2 ಅಂತ ಕೊಡದೇ ಇರ್ಬೋದು, ಅದು ಸಿಂಪಲ್ ನಾನು ಹೇಳ್ತಿರೋದು. ಅಥವಾ ಸೋಡಿಯಂ ಕ್ಲೋರೈಡ್. ಸೊ ಸೋಡಿಯಂ ಕ್ಲೋರೈಡ್ ಹೆಸರು ಏನಂತ ಗೊತ್ತಿರಬೇಕು ನಿಮಗೆ. ಓಕೆ, ಸೋಡಿಯಂ ಕ್ಲೋರೈಡ್ದು ಮಾಲಿಕ್ಯುಲರ್ ಫಾರ್ಮುಲಾ ಒಂದು ವೇಳೆ ಗೊತ್ತಿಲ್ಲ ಅಂದ್ರೂ ಅಗೇನ್ ನಿಮಗೆ ಈಸಿ ಆಗೋದಕ್ಕೆ ಇಡೀ ಕೆಮಿಸ್ಟ್ರಿಲಿ ಏನೇನಿದೆ ಚಾಪ್ಟರ್ ವೈಸು ಕೊಟ್ಟಿದ್ದೀವಿ. ಸೊ ಇಲ್ಲಿ ಕೆಲವೊಂದು ಆಗಲೇ ಹೇಳಿದ್ದೇನೆ. ಸೊ ಎಷ್ಟು ಕಲರ್ಫುಲ್ಲಾಗೂ ಮಾಡ್ತಿದ್ದೀವಿ. ಸೊ ಇದಷ್ಟು ಸೈಟನ್ನು ಇದು ವಿಡಿಯೋ ಮಾಡೋದಲ್ದಿರ, ಸೊ ಐ ಆಮ್ ಇವನ್ ಕೋಡಿಂಗ್ ದಿಸ್ ಆಲ್ಸೋ. ಸೊ ಹಿಂದೆ ಏನೇನು ಕೋಡಿಂಗ್ ಆಗ್ತಿದೆ ಅದೆಲ್ಲ ನಾನು ಮಾಡ್ತಿರೋದು. ಸೊ ಈ ರಿಯಾಕ್ಷನ್ಸ್ ಆಯಿತು ಅಥವಾ ಇನ್ನೊಂದು ಪ್ರತಿಯೊಂದೂ. ಸೊ ಏನೇ ಫೀಚರ್ಸ್ ಇದ್ದರೂ ಹೇಳ್ರಿ, ಅಥವಾ ಏನೋ ಮಿಸ್ಟೇಕ್ ಆಗಿತ್ತು ಅದನ್ನು ಹೇಳ್ರಿ. ಬಿಕಾಸ್ ವಿ ಆರ್ ಹ್ಯೂಮನ್ ಬೀಯಿಂಗ್. ಸೊ ನಾವೇನು ತಪ್ಪು ಮಾಡಲ್ಲ ಅಂತಲ್ಲ. ಸೊ ನಾನು ತಪ್ಪು ಮಾಡ್ತೀನಿ. ಸೊ ಏನೇ ಇದ್ರೂ ಐ ವಿಲ್ ಕರೆಕ್ಟ್ ಇಟ್. ಈ ಕೆಮಿಕಲ್ ರಿಯಾಕ್ಷನ್ಸು ಅಷ್ಟು ರಿಯಾಕ್ಷನ್ಸ್ ಇದೆ ನೋಡಿರಿ. ಒಂದು ವೇಳೆ ನಿಮಗೆ ಕಾಂಬಿನೇಷನ್ ರಿಯಾಕ್ಷನ್ಸ್ ಅಷ್ಟೇ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಅಂತ ಬೇಕಾ, ಚೆಕ್ ಮಾಡಿರಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಬರೀ ಕಾಂಬಿನೇಷನ್ ರಿಯಾಕ್ಷನ್ಸ್ ಅಷ್ಟೇ ಬರುತ್ತೆ. ಸೊ ಇಡೀ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಅಂದರೆ ಇಡೀ ಟೆಕ್ಸ್ಟ್ ಬುಕ್ಕಲ್ಲ, ಈ ಪರ್ಟಿಕ್ಯುಲರ್ ಚಾಪ್ಟರ್ ಏನು ಕಾಂಬಿನೇಷನ್ ರಿಯಾಕ್ಷನ್ಸ್ ಇದೆ ಅಷ್ಟು ಬರುತ್ತೆ. ಅದ್ರ ಜೊತೆಗೆ ಸೊ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಬೇಕಾ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಬರುತ್ತೆ. ಎಲ್ಲ ರಿಯಾಕ್ಷನ್ಸ್ ಬೇಕಾ, ಎಲ್ಲದೂ ಬರುತ್ತೆ. ಇದ್ರ ಜೊತೆಗೆ ಲಾಸ್ಟಲ್ಲಿ ನಿಮಗೆ ಪ್ರತಿಯೊಂದರದು ಕಾಂಪೌಂಡು ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಹಿಂದಿಂದು ಟೆಕ್ಸ್ಟ್ ಬುಕ್ ಕ್ವಶನ್ಸ್ ಇದೆ. ಸೊ ಆ ಕ್ವಶನ್ಸ್ನ ದಯವಿಟ್ಟು ಇಡೀ ಚಾಪ್ಟರ್ ಅಷ್ಟು ಕೆಮಿಸ್ಟ್ರಿ ಒಂದೇ ನಾನು ಹೇಳ್ತಿಲ್ಲ, ಫಿಸಿಕ್ಸ್ ಆಯಿತು, ಬಯಾಲಜಿ ಆಯಿತು, ಅಷ್ಟೂ
ಹಿಂದೆ ಏನು ಕ್ವಶನ್ಸ್ ಇದೆ ಅಥವಾ ಮಿಡಲಲ್ಲಿ ಏನು ಕ್ವಶನ್ಸ್ ಇದೆ ಒಂದ್ಸಲ ನೋಡ್ರಿ. ವೆರಿ ಇಂಪಾರ್ಟೆಂಟ್ ಟು ಸ್ಕೋರ್ ಅಬೌವ್ 90 ಅಥವಾ 95 ಮೇಲೆ ನಿಮಗೆ ಬೇಕು ಅಂದರೆ, ಅಥವಾ 95 ಮೇಲೆ ಬೇಕೇ ಬೇಕು ಅಂದರೆ ಯು ಹ್ಯಾವ್ ಟು ಗೋ ಥ್ರೂ ಆರ್ ಸಾಲ್ವ್ ಈಚ್ ಆ್ಯಂಡ್ ಎವ್ರಿ ಪ್ರಾಬ್ಲಮ್ಸ್. ಹಿಂದೆ ಏನು ಕ್ವಶನ್ ಇದೆ ಅದೆಲ್ಲ ನಿಮಗೆ ಗೊತ್ತಿರಬೇಕು. ಈಗ ಲೆಡ್ ನೈಟ್ರೇಟ್, ಸೊ ಲೆಡ್ ನೈಟ್ರೇಟ್ ಅಂತ ಅವ್ರು ಕೊಟ್ಟರು, ವೆನ್ ಲೆಡ್ ನೈಟ್ರೇಟ್ ರಿಯಾಕ್ಟ್ಸ್ ವಿತ್ ಸಮ್ ಸಬ್ಸ್ಟೆನ್ಸ್. ಸೊ ಲೆಡ್ ನೈಟ್ರೇಟ್ ಫಾರ್ಮುಲಾ ಗೊತ್ತಿರಬೇಕಲ್ಲ ನಿಮ್ಮ, ಕೆಮಿಕಲ್ ಫಾರ್ಮುಲಾ PbNO3 ಟ್ವೈಸ್. ಸೊ ಅದು NO3 ಟ್ವೈಸ್ ನಿಮಗೆಲ್ಲ ನೆನಪಿತ್ತು, ಓಕೆ, ಬಟ್ ಅದು ನಿಮ್ಗೆ ಬರೆಯೋಕ್ಕೆ ಗೊತ್ತಿರಬೇಕು. ಸೊ ಇಡೀ ಚಾಪ್ಟ್ರಲ್ಲಿ ಏನೇನು ಕಾಂಪೌಂಡ್ಸ್ ಇದೆ ಅದರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಏನಿದೆ ಕೊಟ್ಟಿದ್ದೀನಿ. ಗೋ ಥ್ರೂ ದಿಸ್ ಟು ಮೇಕ್ ಯು ಈಸಿಯರ್. ಸೊ ನಾವು ಮಾಡ್ತಿರೋದು ನಿಮಗೆ ಈಸಿ ಮಾಡೋದಕ್ಕೂ ಒಂದು ಉದ್ದೇಶಕ್ಕೆ. ಓಕೆ, ಸೊ ಈಗ ಬ್ಯಾಲೆನ್ಸಿಂಗ್ ರಿಯಾಕ್ಷನ್ಸ್ ಆಯಿತು, ಕೆಮಿಕಲ್ ಈಕ್ವೇಷನ್ಸ್ ಆ್ಯಂಡ್ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಈಗಷ್ಟೇ ಹೇಳಿದೆ. ಸೊ 4 ಟೈಪ್ ಇದೆ. ಒಂದು ಕಾಂಬಿನೇಷನ್ನು, ಡಿಕಾಂಪೋಸಿಷನು, ಡಿಸ್ಪ್ಲೇಸ್ಮೆಂಟು, ಡಬಲ್ ಡಿಸ್ಪ್ಲೇಸ್ಮೆಂಟು. ಸೊ ಅದಷ್ಟು ನೋಡ್ಕೊಳ್ರಿ ವಿತ್ ಎಕ್ಸಾಂಪಲ್. ಡೆಫಿನಿಷನ್ಸ್ ಇಲ್ಲಿ ಇದು ಹೇಳಬೇಕಾದ್ರೆ ಡೆಫಿನಿಷನ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದಕ್ಕೂ ಡೆಫಿನಿಷನ್ ಏನಿದೆ ಅದರ ಎಕ್ಸಾಂಪಲ್ಸ್ ಏನಿದೆ ಕೇಳ್ಬೋದು. ನೆಕ್ಸ್ಟು ಇದಲ್ದಿರ ಆಕ್ಸಿಡೇಷನ್ನು, ರಿಡಕ್ಷನ್ನು ಅದು ಸಪ್ರೇಟು, ಬಟ್ 4 ಬೇಸಿಕ್ ಟೈಪ್ ಏನಿದೆ 4ರಲ್ಲಿ 1 ಪಕ್ಕ. ನೆಕ್ಸ್ಟು ಓಕೆ, ಐಡೆಂಟಿಫೈ ದ ಟೈಪ್. ಅವರು ರಿಯಾಕ್ಷನ್ ಕೊಟ್ಟು ಇದು ಯಾವ ಬೇಸು ಅಂದರೆ 4ರಲ್ಲಿ ಯಾವುದು, ಅಥವಾ ಆಕ್ಸಿಡೇಷನ್ ರಿಯಾಕ್ಷನಲ್ಲೂ ಅದರಲ್ಲಿ ಯಾವುದು ಅಂತಲೂ ಕೇಳ್ಬೋದು. ರಿಯಾಕ್ಷನ್ ಕೊಟ್ಟು ಇದೇನು ಅಂತಲೂ ಕೇಳ್ಬೋದು. ನೆಕ್ಸ್ಟ್ ಎಕ್ಸೋಥರ್ಮಿಕ್, ಎಂಡೋಥರ್ಮಿಕ್. ಈಗ ಒಂದು ರಿಯಾಕ್ಷನ್ ಕೊಟ್ಟು ಇದು ಎಕ್ಸೋಥರ್ಮಿಕೋ ಎಂಡೋಥರ್ಮಿಕೋ, ಅಥವಾ ವಾಟ್ ಈಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್, ಗಿವ್ ಎನ್ ಎಕ್ಸಾಂಪಲ್. ಈಗ ಕಂಬಷನ್ ಅದೆಲ್ಲ ಗೊತ್ತು, ಸಿಂಪಲ್. ಓಕೆ, ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್. ಸೊ ಅದೇನು, ಯು ಹ್ಯಾವ್ ಟು ಬಿ ಏಬಲ್ ಟು ರೈಟ್. ಸೊ you have to be able to identify, okay, is this exothermic or endothermic. ಟೆಕ್ಸ್ಟ್ ಬುಕ್ ಬಿಟ್ಟು ಹೊರಗಿಂದ ಏನು ಕೇಳಲ್ಲ. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಬಿ ಪರ್ಫೆಕ್ಟ್ ವಿತ್ ದಟ್. ಸೊ ಅಗೇನ್ ಎಲ್ಲ ರಿಯಾಕ್ಷನ್ಸು ಅಲ್ಲಿ ಕೊಟ್ಟಿದ್ದೇವೆ. ನೆಕ್ಸ್ಟು ಆಕ್ಸಿಡೈಸಿಂಗ್, ರೆಡ್ಯೂಸಿಂಗ್ ಏಜೆಂಟ್. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು 3-4 ಎಕ್ಸಾಂಪಲ್ ಇದೆ. ಆ 3-4 ಎಕ್ಸಾಂಪಲ್ನೇ ಗೊತ್ತಿರಲಿ. ಆಕ್ಸಿಡೇಷನ್ ಯಾವುದಾಗ್ತಿದೆ, ರಿಡಕ್ಷನ್ ಯಾವುದಾಗ್ತಿದೆ, ಅಥವಾ ಆಕ್ಸಿಡೈಸಿಂಗ್ ಏಜೆಂಟ್ ಯಾವುದನ್ನಂತ ಯೂಸ್ ಮಾಡ್ತಿದ್ದಾರೆ. ಫಸ್ಟ್ ಚಾಪ್ಟ್ರಲ್ಲಿ ಒಂದು 3 ಎಕ್ಸಾಂಪಲ್ ಇದೆ, ಅಥವಾ 4 ಏನೋ ಕೊಟ್ಟಿರ್ಬೋದು. ಲೈಕ್ ಮಧ್ಯದಲ್ಲೆಲ್ಲಾದರೂ ತೊಗೊಂಡ್ರೆ 4 ಆಗ್ಬೋದು, ಬಟ್ ಲಾಸ್ಟಲ್ಲಿ ಏನಿದೆ 3 ಇದೆ. ಕಾಪರ್ ಆಕ್ಸೈಡ್ ಇದೆ, ಮ್ಯಾಂಗನೀಸ್ ಆಕ್ಸೈಡ್ ಇದೆ, ಸೊ ಜಿಂಕ್ ಆಕ್ಸೈಡ್ ಒಂದಿದೆ. ಸೊ ರಿಯಾಕ್ಷನ್ಸ್ ಎಲ್ಲ ನೋಡ್ರಿ, ಅದ್ರಲ್ಲಿ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಯಾವುದು, ರೆಡ್ಯೂಸಿಂಗ್ ಏಜೆಂಟ್ಸ್ ಯಾವುದು ಅಂತ. ಕೊರೋಷನ್, ರ್ಯಾನ್ಸಿಡಿಟಿ. ಕೊರೋಷನ್ ಅಂದರೆ ಏನು, ರ್ಯಾನ್ಸಿಡಿಟಿ ಅಂದರೆ ಡೆಫಿನೇಷನ್ನು, ಮತ್ತು ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಏನು ಮಾಡ್ತಾರೆ. ಓಕೆ, ನೆಕ್ಸ್ಟು ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸ್. ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸ್ ಸೇಮ್ ರಿಯಾಕ್ಷನ್ಸ್ ಅಂತೂ ಎಲ್ಲ ಚಾಪ್ಟ್ರಲ್ಲಿ ಎಲ್ಲ ಗೊತ್ತಿರಬೇಕು, ನಾನು ಅದು ಪದೇ ಹೇಳಲ್ಲ. ನೆಕ್ಸ್ಟು ಟೈಪ್ ಆಫ್ ಇಂಡಿಕೇಟರ್ಸ್. ಈಗ ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ಸ್ ಆಯಿತು, ಅಥವಾ ನ್ಯಾಚುರಲ್ ಇಂಡಿಕೇಟರ್ಸ್ ಯಾವುದು, ಅದಕ್ಕೆ ಕಲರ್ ಏನಾಗುತ್ತೆ, ಅಥವಾ ಸ್ಮೆಲ್ ಏನು ಬರುತ್ತೆ. ಈಗ ವೆನಿಲಾ ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್, ಅಥವಾ ಆನಿಯನ್ ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್. ಆ್ಯಸಿಡ್ಗೆ ಹಾಕಿದ್ರೆ ಏನು, ಬೇಸ್ಗೆ ಹಾಕಿದ್ರೆ ಏನು. ಟೆಕ್ಸ್ಟ್ ಬುಕ್ಕಲ್ಲಿ ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸಲ್ಲಿ ಫಸ್ಟ್ 3 ಪೇಜಸ್ಸಲ್ಲಿ ಸೊ ಇದ್ರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಅಷ್ಟು ಗೊತ್ತಿರಲಿ. ನ್ಯಾಚುರಲ್ ಇಂಡಿಕೇಟರ್ಸ್ ಯಾವುದು, ಟರ್ಮರಿಕ್ಕು. ಸೊ ಎಕ್ಸಾಂಪಲ್ ಅದ್ರ ಹೆಸರು ಗೊತ್ತಿರಬೇಕು. ಆ್ಯಂಡ್ ಅಗೇನ್ ಸೇಮ್ ಇದನ್ನು ನಿಮಗೆ ಈಸಿ ಮಾಡೋದಕ್ಕೆ ಲೈಕ್ ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸು. ಸೊ ಅಷ್ಟು ರಿಯಾಕ್ಷನ್ಸ್ ಇದೆ. ಸೊ ಕಾಂಪೌಂಡ್ಸ್ ಏನು, ನ್ಯಾಚುರಲ್ ಆ್ಯಸಿಡ್ ಸಿ ಹೇಳೋದಲ್ಲ. ಸೊ ಯಾವುದ್ಯಾವುದು ಇದೆ, ಅಸಿಟಿಕ್ ಆ್ಯಸಿಡು, ಇದಾಕಿದು. ಓಕೆ, ಲ್ಯಾಕ್ಟಿಕ್ ಆ್ಯಸಿಡ್ ಅಂದರೆ ಏನು, ಹೆಸರು, ಅದ್ರ ಜೊತೆ ಎಲ್ಲಿರುತ್ತೆ ಅಂತಲೂ ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿನಿಗರಲ್ಲಿ ಯಾವ್ದು ಆ್ಯಸಿಡ್ ಇರುತ್ತೆ, ಆರೆಂಜಲ್ಲಿ ಏನು ಆ್ಯಸಿಡ್ ಇರುತ್ತೆ. ಸಿಮಿಲರ್ಲಿ ಓಕೆ, ಕಾಂಪೌಂಡ್ಸು ಸೇಮ್ ಹಿಂದೆ ಕೊಟ್ಟನಲ್ಲ. ರಾಕ್ ಸಾಯಿಲ್ಸ್ ಅಂದರೆ ಏನು, ಅದ್ರ ಕಲರ್ ಏನು. ಓಕೆ, ಎಲ್ಲ ಟಾಪಿಕ್ಸ್ ನೋಡೋಣ. ಓಕೆ, ಕಾಮನ್ ಕಾಂಪೌಂಡ್ಸು. ಸೊ ಈಗ ಕಾಪರ್ ಕ್ಲೋರೈಡು, ಅದ್ರ ಕಲರ್ ಏನು, ಅಥವಾ ಹೈಡ್ರೇಟೆಡ್, ಅನ್ಹೈಡ್ರೇಟೆಡು, ಹೈಡ್ರೇಟೆಡ್ ಎರಡು ಇರುತ್ತೆ. ಸೊ 2 ಕಲರ್ ಒಂದೇ ಇರಲ್ಲ. ಸೊ ಅದ್ರ ಕಲರ್ ಏನು ಇಲ್ಲ, ಪ್ರತಿಯೊಂದು ಇಲ್ಲಿದೆ. ಅಗೇನ್ ಟು ಮೇಕ್ ಇಟ್ ಈಸಿ ಫಾರ್ ಯು. ಸೊ ಅದ್ರ ಜೊತೆ ರಿಯಾಕ್ಷನ್ಸ್ ಆಫ್ ಆ್ಯಸಿಡ್, ಕಾರ್ಬೋನೇಟ್ಸು, ಹೈಡ್ರೋಜನ್ ಕಾರ್ಬೋನೇಟ್ಸ್ ಏನಿದೆ ಒಂದಲ್ಲ 10 ಸಲ ನೋಡ್ರಿ ರಿಯಾಕ್ಷನ್ಸ್ ಆಯಿತು. ಮತ್ತು ಅಲ್ಲಿ ನಿಮಗೆ ಕೆಲವೊಂದರಲ್ಲಿ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಸೊ ಡಯಾಗ್ರಾಮ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಕಾನ್ಸಂಟ್ರೇಷನ್ ಆಫ್ H+ ಮತ್ತು OH- ಅಯಾನ್ಸ್. ಅಂದರೆ ಆ್ಯಸಿಡ್ ಕಾನ್ಸಂಟ್ರೇಷನ್ ಏನಾಗುತ್ತೆ ವಾಟರ್ ಆ್ಯಡ್ ಮಾಡಬೇಕಾದ್ರೆ, H+ ಅಯಾನ್ ಕಾನ್ಸಂಟ್ರೇಷನ್ ಬೇಸಿಕಲಿ. ಸೊ H+ ಅಯಾನ್ ಕಾನ್ಸಂಟ್ರೇಷನ್ಸ್ ಅಂದರೆ ಡೈಲ್ಯೂಟ್ ಮಾಡಬೇಕಾದ್ರೆ ಜಾಸ್ತಿ ಆಗುತ್ತೋ ಕಮ್ಮಿ ಆಗುತ್ತೋ.
ಸಿಮಿಲರ್ಲಿ OH- ಏನಾಗುತ್ತೆ ಡೈಲ್ಯೂಟ್ ಮಾಡಬೇಕಾದ್ರೆ ಬೇಸಲ್ಲಿ. ಸೊ ಇದೆಲ್ಲ ಬೇಸಿಕ್ಸ್ ಗೊತ್ತಿರಲಿ. ನೆಕ್ಸ್ಟ್ ಅದ್ರ ಬೇಸ್ಡ್ ಆನ್ ದಟ್ pH ಹೆಂಗೆ ಚೇಂಜ್ ಆಗುತ್ತೆ. ಈಗ H+7 ಜಾಸ್ತಿ ಆಯಿತು ಅಂದರೆ pH ಕಮ್ಮಿ ಆಗುತ್ತೆ, ಬಿಕಾಸ್ pH1 ಆ್ಯಂಡ್ pH2. ಸೊ ಈಗ ನಾನು 2 pH ತೊಗೊತೀನಿ. ಒನ್ ಈಸ್ pH1, ಇನ್ನೊಂದು pH5. ಸೊ ಇದರಲ್ಲಿ ಯಾವುದರಲ್ಲಿ H+7 ಕಾನ್ಸಂಟ್ರೇಷನ್ ಜಾಸ್ತಿ ಇದೆ? ಆಬ್ವಿಯಸ್ಲಿ pH1 ಏನಿದೆ ಇಟ್ ಹ್ಯಾಸ್ ಮೋರ್ H+7 ಕಾನ್ಸಂಟ್ರೇಷನ್, ಬಿಕಾಸ್ that is more acidic. ಸೊ ಮೋರ್ ಅಸಿಡಿಕ್ ಅಂದರೆ ಮೋರ್ H+7. ಸಿಮಿಲರ್ಲಿ OH- ಸೆಲ್ ಜಾಸ್ತಿ ಇರುತ್ತೆ. ಎರಡರಲ್ಲಿ ಕಂಪೇರ್ ಮಾಡಿದ್ರೆ OH- ಸ್ವಲ್ಪ ಆದರೂ ಇದ್ದೇ ಇರುತ್ತೆ. ಸೊ ಅದು ಎರಡಲ್ಲಿ. ಅಥವಾ ಇನ್ನೊಂದು pH ಕೊಟ್ಟರು pH10. ಸೊ ಎರಡರಲ್ಲಿ ಯಾವುದಿರಲ್ಲಿ ಜಾಸ್ತಿ ಇರುತ್ತೆ? pH10, ಬಿಕಾಸ್ ದಟ್ ಈಸ್ ಮೋರ್ ಬೇಸಿಕ್. ಸೊ ಆ ರೀತಿ. ನೆಕ್ಸ್ಟು ವಿಚ್ ಪ್ರಾಡಕ್ಟ್ಸ್ ಆರ್ ಯೂಸ್ಡ್ ಫಾರ್ ವಾಟ್ ರೀಸನ್ಸು. ಸೊ ಅಲ್ಲಿ ಬೇಸಿಕ್ ಅಂದರೆ ಈಗ ಒಂದು 4-5 ಕೊಟ್ಟಿದ್ದಾರೆ, ಲೈಕ್ ಆ್ಯಂಟಾಸಿಡ್ಸು ಅಥವಾ ಟೂತ್ಪೇಸ್ಟಲ್ಲಿ ಏನಿರುತ್ತೆ ಯಾಕೆ, ಅಥವಾ ನಿಮಗೆ ಲೈಕ್ ಫಾರ್ಮಲ್ಲಿ ಏನೋ ಅಸಿಡಿಕ್ ಕ್ಯಾರೆಕ್ಟರ್ ಜಾಸ್ತಿ ಆಯಿತು ಏನು ಆ್ಯಡ್ ಮಾಡ್ತಾರೆ ಯಾಕೆ, ರೀಸನ್ಸ್. ಸೊ ಎಲ್ಲ ರೀಸನ್ಸು ಎಲ್ಲ ಪ್ರಾಡಕ್ಟ್ಸು ಗೊತ್ತಿರಬೇಕು. ಅದು ಅಗೇನ್ ದೇರ್ ಆರ್ 2 pages ವಿಚ್ ಹ್ಯಾಸ್ ದಿಸ್ ವಿಚ್ ಪ್ರಾಡಕ್ಟ್ಸ್ ಆರ್ ಯೂಸ್ಡ್ ಆ್ಯಂಡ್ ಫಾರ್ ವಾಟ್ ರೀಸನ್ಸ್ ಅನ್ನೋದಕ್ಕೆ. ನೆಕ್ಸ್ಟು ಯೂಸಸ್ ಆಫ್ ಸಾಲ್ಟ್ಸ್ ಆ್ಯಂಡ್ ಇಟ್ಸ್ ಪ್ರಿಪರೇಷನ್. ಏನು ಮಾಡ್ತಿರೋ ಬಿಡ್ತಿರೋ ಇದಂತೂ ಮಾಡಲೇಬೇಕು. ಸಾಲ್ಟ್ಸು ಎಲ್ಲ ಪ್ರತಿಯೊಂದು ಸಾಲ್ಟ್ ಏನಿದೆ ಅದ್ರ ಯೂಸಸ್ ಏನಿದೆ ಯಾವ್ದು ಬೇಕಾದ್ರೂ ಕೇಳ್ಬೋದು, ಇದೆ ಅಂತಲ್ಲ. ಸೊ ಟು ಬಿ ಆನ್ ಸೇಫರ್ ಸೈಡ್ ಎಲ್ಲ ಓದಲೇಬೇಕು. ಸೊ ಸಾಲ್ಟ್ಸು ಅದೆರಡು ಎಕ್ಸಾಂಪಲ್ಸು ಅಥವಾ ಅದೆರಡು ಯೂಸಸ್ಸು, ಆ್ಯಂಡ್ ಎಸ್ಪೆಷಲಿ ಕ್ಲೋರೋ ಆಲ್ಕಲಿ ಪ್ರೋಸೆಸ್ ಏನಾಗ್ತಿದೆ. ಸೊ ಆ್ಯನೋಡಲ್ಲಿ ಯಾವ್ದು ಬರುತ್ತೆ, ಕ್ಯಾಥೋಡಲ್ಲಿ ಯಾವ್ದು ಬರುತ್ತೆ. ಸಿಮಿಲರ್ಲಿ ಕೆಮಿಕಲ್ಸು, ಸೊ ಅದರಲ್ಲಿ ಏನೇನು ಯೂಸ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಕ್ಲೋರೋ ಆಲ್ಕಲಿ ಪ್ರೋಸೆಸ್ಸಲ್ಲಿ ಬ್ರೈನ್ ಸೊಲ್ಯೂಷನ್ ಅಂದರೆ ಏನು, ವಾಟ್ ಈಸ್ ಬ್ರೈನ್ ಅಂತ ಒಂದು ಮಾರ್ಕ್ಸಿಗೆ ಕೇಳ್ಬೋದು. ಸೊ ಬ್ರೈನ್ ಸೊಲ್ಯೂಷನ್ ಅಂದರೆ ಏನು, ಸೊ ಅದಕ್ಕೆ ಕರೆಂಟ್ ಪಾಸ್ ಮಾಡಿದಾಗ ಅದೇ ಹೇಳೋದಲ್ಲ, ಎಲ್ಲಿ ಹೈಡ್ರೋಜನ್ ಎಲ್ಲಿ ಹೋಗುತ್ತೆ, ಆಕ್ಸಿಜನ್ ಎಲ್ಲಿ ಹೋಗುತ್ತೆ, ಕ್ಲೋರಿನ್ ಎಲ್ಲಿ ಹೋಗುತ್ತೆ. ಸೊ ಅದ್ರ ಯೂಸಸ್ಸು. ಸೊ ಅದೇ ಡಯಾಗ್ರಾಮಲ್ಲಿ ಕೊಟ್ಟಿರೋ ಯೂಸಸ್ಸು. ಸೊ ಆ ಡಯಾಗ್ರಾಮಲ್ಲಿ ಕೊಟ್ಟಿರೋ ಯೂಸಸ್ಸೂ ಗೊತ್ತಿರಬೇಕು. ಓಕೆ. ಸೊ ನೆಕ್ಸ್ಟ್ ಮೆಟಲ್ಸ್, ನಾನ್ ಮೆಟಲ್ಸ್, ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಸೊ ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೋದಾಗ ಅಲ್ಲಿ ಕೆಲವೊಂದು ಎಕ್ಸೆಪ್ಷನ್ಸ್ ಇದೆ. ಈಗ ಇವೊಂದು ಇಟ್ ಈಸ್ ಎ ನಾನ್ ಮೆಟಲ್ ವಿಚ್ ಇಸ್ ಲಸ್ಚರಸ್, ಅಯೋಡಿನ್. ಸೊ ಆ ಥರ ಒಂದು ಎಕ್ಸೆಪ್ಷನ್ಸ್ ಅಂತ ಅಥವಾ ಒಂದು 3 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ನಾನ್ ಮೆಟಲ್ಸಲ್ಲಿ. ಸೊ ಅದು ಗೊತ್ತಿರಬೇಕು. ಅಥವಾ ವಿಚ್ ಇಸ್ ದ ಮೋಸ್ಟ್ ಡಕ್ಟೈಲ್ ಎಲಿಮೆಂಟ್ ಮೆಟಲ್ಲು, ಅಥವಾ ವಿಚ್ ಇಸ್ ದ ಮೋಸ್ಟ್ ಅದು ನೀವು ಬೀಟ್ ಮಾಡಿದಾಗ ಏನಾಗುತ್ತೆ. ಸೊ ಅಥವಾ ಸೌಂಡ್ ಪ್ರೊಡ್ಯೂಸಿಂಗು, ಸೋನರಸ್ಸು, ಲಸ್ಚರಸ್ಸು. ಸೊ ಇದಂದರೆ ಏನು, ಅದಕ್ಕೆ ಎಕ್ಸಾಂಪಲ್ ಯಾವುದು. ಅಥವಾ ಆಗಲೇ ಹೇಳೋದ್ನಲ್ಲ ಗೋಲ್ಡು, ಸಿಲ್ವರು ವಿಚ್ ಕ್ಯಾನ್ ಬಿ ಮೇಡ್ ಇನ್ ಟು ಥಿನ್ ವೈರ್ಸ್. ಇದೆಲ್ಲ ಎಕ್ಸೆಪ್ಷನ್ಸ್ ಆಯಿತು. ಅಥವಾ ಯಾವುದು ಯಾವ ಮೆಟಲ್ಲು ಅನ್ನೋದು ಗೊತ್ತಿರಬೇಕು. ಪ್ರಾಪರ್ಟೀಸ್ ಅಂತ ಬಂದಾಗ ಅಗೇನ್ ಆಲ್ ರಿಯಾಕ್ಷನ್ಸ್, ಎಲ್ಲ ರಿಯಾಕ್ಷನ್ಸ್ ಬೇಕು. ನೆಕ್ಸ್ಟು ರಿಯಾಕ್ಷನ್ ವಿತ್ ವಾಟರ್. ರಿಯಾಕ್ಷನ್ ವಿತ್ ವಾಟರ್ ಏನಾಗುತ್ತೆ, ಅಲ್ಲಿ ಡಯಾಗ್ರಾಮ್ ಇದೆ. ಸೊ ಡಯಾಗ್ರಾಮು ಪ್ಲಸ್ ಯಾವ ವಾಟರ್, ಕೋಲ್ಡ್ ವಾಟರು, ಹಾಟ್ ವಾಟರು, ಸ್ಟೀಮು ಅಥವಾ ರಿಯಾಕ್ಟೇ ಆಗಲ್ಲ. ಸೊ 4 ಇದೆ. ಸೊ ಆ 4ರಲ್ಲಿ ಕೋಲ್ಡ್ ವಾಟರ್ ಜೊತೆ ಯಾವುದು ಗೊತ್ತಿರಬೇಕು, ಹಾಟ್ ವಾಟರ್ ಜೊತೆ ಯಾವುದು, ಸಿಮಿಲರ್ಲಿ ಸ್ಟೀಮು, ಮತ್ತು ಯಾವುದು ರಿಯಾಕ್ಟೇ ಆಗಲ್ಲ. ಆ್ಯಂಡ್ ಅಗೇನ್ ಎಲ್ಲದ್ರ ಜೊತೆ ನಿಮಗೆ ಹೈಡ್ರಾಕ್ಸೈಡೇ ಬರಲ್ಲ. ಕೆಲವೊಂದು ಈಗ ಸ್ಟೀಮ್ ಜೊತೆ ಬರೀ ಆಕ್ಸೈಡ್ ಫಾರ್ಮೇಷನ್ ಆಗುತ್ತೆ, ಯಾಕಂದರೆ ಆಲ್ಕಲೀಸ್ ಅಲ್ಲ ಅದು. ಈಗ ಸೋಡಿಯಮ್ಮು ಕೋಲ್ಡ್ ವಾಟರ್ ಜೊತೆನೂ ಆಗುತ್ತೆ, ಬಿಕಾಸ್ ಇಟ್ ಫಾರ್ಮ್ಸ್ ಆಲ್ಕಲೀಸ್. ಅಗೇನ್ ಆಲ್ಕಲೀಸ್ ಅಂದರೆ ಏನು, ಮತ್ತೆ ವಾಟರ್ ಜೊತೆ ರಿಯಾಕ್ಟ್ ಆದಾಗ ಹೈಡ್ರಾಕ್ಸೈಡ್ ಬರುತ್ತೆ. ಅದಕ್ಕೆ ಹೇಳೋದು. ಸೊ ವಾಟರ್ ಜೊತೆ ಏನಿದೆ ದಯವಿಟ್ಟು ಒಂದು ಸಲ ಅಲ್ಲ, ಅಗೇನ್ ಇದನ್ನು 10 ಸಲ ನೋಡ್ಕೊಳ್ರಿ. ಯಾಕಂದರೆ ಮೆಟಲ್ಸು ಅಲ್ಲಿ ಎಕ್ಸಾಮಲ್ಲಿ ಹೋದಾಗ ಅಥವಾ ನಿಮಗೆ ಸಡನ್ನಾಗಿ ನೆನಪಾಗೋದು ಕಷ್ಟ. ಆಗಿತ್ತು ಅಂದರೆ ಗಿವ್ ಮೋರ್ ಇಂಪಾರ್ಟೆನ್ಸ್ ಫಾರ್ ದಿಸ್. ಓಕೆ. ನೆಕ್ಸ್ಟು ರಿಯಾಕ್ಟಿವಿಟಿ ಸೀರೀಸ್. ಸೊ ರಿಯಾಕ್ಟಿವಿಟಿ ಸೀರೀಸ್ ಮೆಟಲ್ ಫುಲ್ಲು ಸ್ಟಾರ್ಟಿಂಗಿಂದ ಎಂಡ್ ತನಕ ರಿಯಾಕ್ಟಿವಿಟಿ ಸೀರೀಸ್ ಹೆಂಗಿರುತ್ತೆ, ಬಿಕಾಸ್ ಈ ರಿಯಾಕ್ಟಿವಿಟಿ ಸೀರೀಸ್ ಮೇಲೆ ಕೆಲವೊಂದು ಈಕ್ವೇಷನ್ಸ್ ಕೊಟ್ಟು ಆಗತ್ತೋ ಇಲ್ಲೋ ಅಂತ ಕೇಳ್ಬೋದು. ಅದಕ್ಕೆ ರಿಯಾಕ್ಟಿವಿಟಿ ಸೀರೀಸ್ ಗೊತ್ತಿರಬೇಕು. ನೆಕ್ಸ್ಟು ಪ್ರಾಪರ್ಟೀಸ್ ಆ್ಯಂಡ್ ಫಾರ್ಮೇಷನ್ ಆಫ್ ಅಯೋನಿಕ್ ಕಾಂಪೌಂಡ್ಸ್ 2 ಇದೆ. ಒಂದು ಮೆಗ್ನೀಷಿಯಮ್ ಕ್ಲೋರೈಡ್, ಇನ್ನೊಂದು ಸೋಡಿಯಂ ಕ್ಲೋರೈಡ್. ಸೊ MgCl2 ಮತ್ತು NaCl ಇದೆರಡರದ್ದು ಫಾರ್ಮೇಷನ್. ಸೊ ಸ್ಟ್ರಕ್ಚರ್ ಇದೆ, ಆ ಸ್ಟ್ರಕ್ಚರ್ ಫಾರ್ಮೇಷನ್ ಗೊತ್ತಿರಬೇಕು, ಹೆಂಗಾಗತ್ತೆ ಏನಾಗುತ್ತೆ ಅಂತ. ನೆಕ್ಸ್ಟು ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್. ಇದಂತೂ ನೀವು ಬಿಡೋಕ್ಕೆ ಆಗಲ್ಲ. ಏನು ರೋಸ್ಟಿಂಗು ಅಥವಾ ಕ್ಯಾಲ್ಸಿನೇಷನಿಂದ ಅಂತೂ ಕೇಳ್ತಾರೆ. ಅಥವಾ ಎಕ್ಸ್ಟ್ರಾಕ್ಷನ್ ಬೇರೆ ಇದರಲ್ಲಿ ಏನಾಗುತ್ತೆ, ಯಾವ ಮೆಟಲ್ ಯೂಸ್ ಮಾಡ್ತಾರೆ, ಅಥವಾ
ಎಕ್ಸ್ಟ್ರಾಕ್ಷನ್ ಮಾಡಬೇಕಾದ್ರೆ ಇನ್ನೊಂದು ಎಕ್ಸ್ಟ್ರಾ ಮೆಟಲ್ ಯೂಸ್ ಮಾಡ್ತಾರೆ ಯಾಕೆ? ಸೊ ಹೈಯರ್ ಅಂದರೆ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸಿಂದ ಹೈಯರ್ ರಿಯಾಕ್ಟಿವಿಟಿ ಸೀರೀಸ್, ಮಿಡಲ್ಲು, ಲೋವರು. ಸೊ ಯಾವ್ಯಾವ ಮೆಟಲ್ಸ್ ಎಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟು ಕೊರೋಷನ್. ಸೊ ಕೊರೋಷನ್ ಹೆಂಗಾಗುತ್ತೆ, ಅದ್ರ ಪ್ರಿವೆನ್ಷನ್ ಏನು? ಸೊ ಕೊರೋಷನಲ್ಲೂ ಅಗೇನ್ ವೆನ್ ಯು ಲುಕ್ ಅಟ್ ದ ಕೊರೋಷನ್, ಅಲ್ಲೂ ಲಾಸ್ಟಲ್ಲಿ ಒಂದು 4 ಪಾಯಿಂಟ್ ಕೊಟ್ಟಿದ್ದಾರೆ, ಯಾವ ಕಲರ್ ಆಗುತ್ತೆ. ಈ ಫಾರ್ ಎಕ್ಸಾಂಪಲ್ ಕಾಪರ್ ಕೊರೋಡ್ ಆಯಿತು ಅಂದರೆ ಯಾವ ಕಲರ್ ಆಗುತ್ತೆ, ಮತ್ತು ಕಾಪರ್ ಕೊರೋಡ್ ಆಯಿತು ಅಂದರೆ ಯಾವ ಕಾಂಪೌಂಡ್ ಫಾರ್ಮ್ ಆಗುತ್ತೆ ಅದು. ನೆಕ್ಸ್ಟು ಕೆಲವೊಂದು ಡೆಫಿನೇಷನ್ಸ್ ನೀವು ಓದಬೇಕಾದ್ರೆ ಇದಕ್ಕೆ ಜಾಸ್ತಿ ಲೈಕ್ ಬೇರೆದೆಲ್ಲ ಓದಲೇಬೇಕಿಲ್ಲ ಅಂತ ಹೇಳ್ತಿಲ್ಲ, ಬಟ್ ಆಂಫೋಟರಿಕ್ ಆಕ್ಸೈಡ್ಸ್ ಅಂದರೆ ಏನು, ಎಕ್ಸಾಂಪಲ್ಸ್ ಗೊತ್ತಿರಲಿ. ನೆಕ್ಸ್ಟ್ ಥರ್ಮಿಟ್ ರಿಯಾಕ್ಷನ್. ಸೊ ಥರ್ಮಿಟ್ ರಿಯಾಕ್ಷನ್ ಈಸ್ ಯೂಸ್ಡ್ ಇನ್ ಮೇಕಿಂಗ್ ದ ರೈಲ್ವೆ, ಅಂದರೆ ಜಾಯ್ನಿಂಗ್ ರೈಲ್ವೆ ಲೈನ್ಸು ಅದು ಇದು ಅಂತೆಲ್ಲ ಒಂದೆರಡು ಎಕ್ಸಾಂಪಲ್ ಇದೆ. ಸೊ ಥರ್ಮಿಟ್ ರಿಯಾಕ್ಷನ್ಸ್ ಗೊತ್ತಿರಲಿ. ನೆಕ್ಸ್ಟ್ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗಲ್ಲಿ ಏನಾಗ್ತಿದೆ, ಆ್ಯನೋಡ್ ಮಡ್ಡು, ಸೊ ಅಥವಾ ಆ ಪ್ರೋಸೆಸ್ಸಲ್ಲಿ ಹೆಂಗಾಗತ್ತೆ ಗೊತ್ತಿರಲಿ. ಓಕೆ, ಸೊ ಇದು ಮೇಯ್ನ್, ಯಾಕಂದರೆ ಸಾಕಷ್ಟು ಸಲ ಕೇಳಿರೋದ್ರಿಂದ ಹೇಳ್ತಿರೋದು. ನೆಕ್ಸ್ಟ್ ಲಾಸ್ಟ್ ಚಾಪ್ಟರ್ ಕಾರ್ಬನೇಟ್ಸ್ ಕಾಂಪೌಂಡ್ಸು. ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬಿಡೋಕ್ಕಂತ ಚಾನ್ಸೇ ಇಲ್ಲ. ಸೊ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅಷ್ಟೂ ಒಂದು ಫ್ಲ್ಯಾಶ್ ಕಾರ್ಡ್ ಥರ ಮಾಡಿದ್ದೀನಿ. ಸೊ ಒಂದು ಇಮೇಜ್ ಇದೆ, ಆ ಒಂದು ಇಮೇಜಲ್ಲಿ ಏನಿದೆ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಗೊತ್ತಿರಲಿ, ಬಟ್ ಅಲ್ಲಿ ನಾನು ಇಮೇಜ್ ಅಷ್ಟೇ ಅಂದರೆ ಫೈನಲ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಕೊಟ್ಟಿರೋದು. ಬಟ್ ಅದಕ್ಕಿಂತ ಮುಂಚೆ ಏನಾಗುತ್ತೆ, ಟೆಕ್ಸ್ಟ್ ಬುಕ್ಕಲ್ಲಿ ಈಗ ಹೈಡ್ರೋಜನ್ ಅಂದಾಗ, ಸೊ ಹೈಡ್ರೋಜನಲ್ಲಿ 1 ಎಲೆಕ್ಟ್ರಾನ್ ಇರುತ್ತೆ, ಇನ್ನೊಂದು ಹೈಡ್ರೋಜನಲ್ಲಿ 1 ಎಲೆಕ್ಟ್ರಾನ್ ಇರುತ್ತೆ. ಸೊ ಇಲ್ಲಿ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಗಬೇಕು ಅಂದರೆ ಒಂದು ಸರ್ಕಲಲ್ಲಿ 2 ಎಲೆಕ್ಟ್ರಾನ್ ಬಂತು. ಸಿಮಿಲರ್ಲಿ ನಾನು ಇನ್ನೊಂದು ಸರ್ಕಲ್ ತೊಗೊಂಡೆ, ಇಲ್ಲೂ 2 ಎಲೆಕ್ಟ್ರಾನ್ ಬರುತ್ತೆ. ಸೊ ಈ ಥರ ಫೈನಲ್ ಹಾಕೋದಕ್ಕಿರಬೇಕು. ಬಟ್ ಹಾಕೋದಕ್ಕಿಂತ ಮುಂಚೆ ತೋರಿಸಿದ್ನಲ್ಲ, ಹೈಡ್ರೋಜನ್ 1 ಎಲೆಕ್ಟ್ರಾನ್, ಇನ್ನೊಂದು ಹೈಡ್ರೋಜನ್ ಇನ್ನೊಂದು ಎಲೆಕ್ಟ್ರಾನ್, ಇದು ಫೈನಲ್ ಆಗಿರಬೇಕು. ಸೊ ಅಗೇನ್ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಸ್ಟೆಪ್ ವೈಸ್ ಕೊಟ್ಟಿದ್ದಾರೆ ಹಂಗೆ ಬರೀರಿ, ಬಿಕಾಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಪ್ರಾಪರ್ಟೀಸ್ ಆಫ್ ಕೋವಲೆಂಟ್ ಬಾಂಡ್. ಸೊ ಪ್ರಾಪರ್ಟೀಸ್ ಆಗಿರ್ಬೋದು, ಮೇಯ್ನ್ C4 - C4+ ಯಾಕಾಗಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕಾರ್ಬನೇಟ್ಸ್ ಕಾಂಪೌಂಡ್ಸ್ ವಿಡಿಯೋಲಿ. ಸೊ ಆ ಪಾಯಿಂಟ್ಸ್ ಏನಿದೆ ಆ ಪಾಯಿಂಟ್ಸು ಗೊತ್ತಿರಲಿ. ಸೊ ಅದನ್ನ ಹಾಗೆ ಬರೆದ್ರಿ ಅಂದರೆ ಯು ಡೋಂಟ್ ಹ್ಯಾವ್ ಟು ಬಾದರ್, ನಿಮಗೆ ಕಂಪ್ಲೀಟ್ ಫುಲ್ ಮಾರ್ಕ್ಸ್ ಬಂದೇ ಬರುತ್ತೆ. ಓಕೆ, ಇದನ್ನು ಬಿಕಾಸ್ ದೇ ಹ್ಯಾವ್ ಆಸ್ ದಿಸ್ ಮೆನಿ ಅ ಟೈಮ್ಸ್, ಸಾಕಷ್ಟು ಸಲ ಕೇಳಿದ್ದಾರೆ ಇದನ್ನು. ನೆಕ್ಸ್ಟು ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟ್, ಸಿಮಿಲರ್ಲಿ ಇದು ಕೇಳಿದ್ದಾರೆ. ಡಿಫ್ರೆನ್ಸಸ್ ಏನು, ಆ ಡಿಫ್ರೆನ್ಸಸ್ ಬರೀಬೇಕಾದ್ರೆ ಯೂಶಲಿ ಫಿಸಿಕಲ್ ಪ್ರಾಪರ್ಟೀಸ್ ಅಷ್ಟೇ ಬರೀತೀರ, ಅಲ್ಲಿ ಡಿಫ್ರೆನ್ಸಲ್ಲಿ ಕೆಮಿಕಲ್ ಪ್ರಾಪರ್ಟೀಸು ಬರುತ್ತೆ. ಅಂದರೆ ಅಡಿಷನ್ ರಿಯಾಕ್ಷನ್ ಯಾವುದಾಗುತ್ತೆ, ಸ್ಯಾಚುರೇಟೆಡ್ ಆಗಲ್ಲ ಅಡಿಷನ್ ರಿಯಾಕ್ಷನ್, ಅನ್ಸ್ಯಾಚುರೇಟೆಡ್ ಅಡಿಷನ್ ರಿಯಾಕ್ಷನ್ ಅಂಡರ್ಗೋ ಆಗುತ್ತೆ. ಸೊ ಕೆಮಿಕಲ್ ಪ್ರಾಪರ್ಟೀಸ್ ಮೇಲೂ ಡಿಫ್ರೆನ್ಸಸ್ ಇದೆ, ಅದನ್ನು ಬರೀಬೇಕು. ಓಕೆ, ನೆಕ್ಸ್ಟು ಅದಕ್ಕೆ ಇದೆಲ್ಲ ನೋಡ್ಕೊಳ್ರಿ. ಸ್ಟ್ರಕ್ಚರ್ ಅಂತ ಕೇಳಿದಾಗ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಟೇಬಲಲ್ಲಿ ಕೊಟ್ಟಿದ್ದಾರೆ, ಮೀಥೇನಿಂದ ಹಿಡಿದು ಹೆಕ್ಸೇನ್ ತನ, ಸಿಮಿಲರ್ಲಿ ಫಂಕ್ಷನಲ್ ಗ್ರೂಪ್ಸಲ್ಲಿ ಏನೇನು ಕೊಟ್ಟಿದ್ದಾರೆ ಅದಷ್ಟೇ ಕೇಳೋದು, ಅದಷ್ಟು ಬಿಟ್ಟು ಬೇರೆ ಏನೂ ಟೇಬಲ್ ಆಯಿತು. ಟೇಬಲ್ ಬಿಟ್ಟು ಅಗೇನ್ ಬೆನ್ಝೀನು ಮಿಡಲಲ್ಲೆಲ್ಲ ಕೊಟ್ಟಿದ್ದಾರಲ್ಲ, ಸೊ ಅದನ್ನು ಸ್ಟ್ರಕ್ಚರ್ಸ್ ಕೇಳ್ತಾರೆ. ಒಟ್ಟು ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ 99% ಅಲ್ಲಿಂದನೇ ಕೇಳೋದು. ಅಗೇನ್ 1% ನಿಮ್ಮ ಬ್ಯಾಡ್ ಲಕ್ಕು ನಮ್ಮ ಬ್ಯಾಡ್ ಲಕ್ಕು ಹೊರಗಿಂದ ಕೇಳಿದ್ರೆ ಏನು ಮಾಡೋಕ್ಕಾಗಲ್ಲ. ಬಟ್ ಇಫ್ ಯು ಆರ್ ಪರ್ಫೆಕ್ಟ್ ವಿತ್ ದಟ್, ನೀವು ಯಾವ ಸ್ಟ್ರಕ್ಚರ್ ಬೇಕಾದ್ರೂ ಬರಿಬೋದು, ಆ ಕಾನ್ಫಿಡೆನ್ಸ್ ನಾನು ಕೊಡ್ತೀನಿ. ಸೊ ಅದು ನಿಮಗೆ ಸ್ಟ್ರಕ್ಚರ್ ಹೆಂಗೆ ಬರುತ್ತೆ ಅಂತ ಗೊತ್ತಿತ್ತು, ಮತ್ತು 1 ಶಾರ್ಟ್ ವೀಡಿಯೋ ಮಾಡಿದ್ದೀನಿ, ಅದರಲ್ಲೂ ಬೇರೆಯೇ ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಫ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇಟ್, ಅದು ಬರುತ್ತೆ ಅಂದರೆ ನೀವು ಯಾವ ಎಕ್ಸಾಮಲ್ಲಿ ಯಾವುದೇ ಕೇಳಿದ್ರು ಯು ವಿಲ್ ಬಿ ಏಬಲ್ ಟು ಡ್ರಾ ದ ಸ್ಟ್ರಕ್ಚರ್. ಓಕೆ, ಆ್ಯಂಡ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ ಅಂತ ಬಂದಾಗ ಸ್ಟ್ರಕ್ಚರಲ್ ಐಸೋಮರ್ಸ್. ಸೊ ಯಾವುದೋ ಕಾಂಪೌಂಡ್ ಕೊಟ್ಟು ಸ್ಟ್ರಕ್ಚರಲ್ ಐಸೋಮರ್ಸ್ ಕೇಳ್ತಾರೆ. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದು ಪೆಂಟೇನ್, ಅಂದರೆ 4 ಕಾರ್ಬನ್ ಇದೆ, 5 ಕಾರ್ಬನ್, ಪೆಂಟೇನ್ ಆಯಿತು. ಟೆಕ್ಸ್ಟ್ ಬುಕ್ಕಲ್ಲಿ ಯಾವುದು ಬ್ಯೂಟೇನ್, ಕರೆಕ್ಟ್. ಸೊ ಬ್ಯೂಟೇನ್ 4 ಕಾರ್ಬನ್ ಇದೆ. ಸೊ 4 ಕಾರ್ಬನ್ ಬ್ಯೂಟೇನ್ದು ಸ್ಟ್ರಕ್ಚರಲ್ ಐಸೋಮರ್ಸ್ ಹೆಂಗೆ ಬರುತ್ತೆ ಅಂತ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಅದು ಕೇಳ್ಬೋದು. ಇಲ್ಲ ಬೇರೆ ಪೆಂಟೇನ್ ಕೇಳ್ಬೋದು. ಸ್ಟ್ರಕ್ಚರಲ್ ಐಸೋಮರ್ ಆಗಬೇಕು ಅಂದ್ರೇ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ 4 ಕಾರ್ಬನಿಂದ, 3 ಕಾರ್ಬನಿಂದ ಆಗಲ್ಲ, ನೋಡಿದ್ದೀವಿ. ನೆಕ್ಸ್ಟು ರಿಂಗಲ್ಲಿ ಎಷ್ಟು ಡಬಲ್ ಬಾಂಡ್ ಎಷ್ಟು ಸಿಂಗಲ್ ಬಾಂಡ್ ಇರುತ್ತೆ ಅಂತಲೂ ಕೇಳ್ಬೋದು. ನಾನು ಕೆಲವೊಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮಾಡಬೇಕಾದ್ರೂ ಹೇಳಿದ್ದೀನಿ, ಆ ಕ್ವಶನ್ಸ್ನು ತೋರಿಸಿದ್ದೀನಿ. ಸೊ ಎಷ್ಟು ಸಿಂಗಲ್ ಬಾಂಡು ಎಷ್ಟು ಡಬಲ್ ಬಾಂಡ್ ಇರುತ್ತೆ ಇದರಲ್ಲಿ, ಅದು ಬೆನ್ಝೀನಲ್ಲಿ ಅಥವಾ ಸೈಕ್ಲೋಹೆಕ್ಸೇನಲ್ಲಿ ಎಷ್ಟು ಸಿಂಗಲ್ ಬಾಂಡ್ ಇರುತ್ತೆ, ಸೊ ಆ ಥರ. ನೆಕ್ಸ್ಟು ಫಂಕ್ಷನಲ್ ಗ್ರೂಪ್ಸ್, ಅಗೇನ್ ಸ್ಟ್ರಕ್ಚರ್ಸು ಬೇಸ್ಡ್ ಆನ್ ದ್ಯಾಟ್. ಕೆಮಿಕಲ್ ಪ್ರಾಪರ್ಟೀಸ್. ಸೊ ಕೆಮಿಕಲ್ ಪ್ರಾಪರ್ಟೀಸ್ ಎಲ್ಲ ರಿಯಾಕ್ಷನ್ಸ್ ಅಂತ ಬಂದಾಗ ಎಲ್ಲದನ್ನೂ ಓದಲೇಬೇಕು.
ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಮಿಸ್ ಮಾಡೋದು ಅಥವಾ ನೀವು ಎಕ್ಸಾಮಲ್ಲಿ ಬರಿಬೇಕಾದ್ರೆ ನೆನಪಾರೋದು ಅಥವಾ ಇದೇನಿದು ನಡೆಯುತ್ತೆ ಅಲ್ಲ. ಕ್ಯಾಟಲಿಸ್ಟ್, ಪ್ರತಿ ರಿಯಾಕ್ಷನಲ್ಲಿ ಕ್ಯಾಟಲಿಸ್ಟ್ ಏನು ಕೊಟ್ಟಿರ್ತಾರೆ ಆ ಕ್ಯಾಟಲಿಸ್ಟ್ ಬರೀಲೇಬೇಕು. ಆರೋ ಮಾರ್ಕ್ ಮೇಲೆ ಅಥವಾ ಆರೋ ಮಾರ್ಕ್ ಕೆಳಗೆ ಅಥವಾ ಟೆಂಪರೇಚರ್ ಕೊಟ್ಟಿದ್ದಾರೆ ಕೆಲವೊಂದರಲ್ಲಿ, ಸೊ ಟೆಂಪರೇಚರ್ ಬರೀಬೇಕು. ಈ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಕೆಲವೊಂದು ಕಡೆ ಯೂಸ್ ಮಾಡ್ತಾರೆ ಅಥವಾ ನಿಕಲ್ ಯೂಸ್ ಮಾಡ್ತಾರೆ, ಟೆಂಪರೇಚರ್ ಕೊಟ್ಟಿದ್ದಾರೆ, ಸೊ ಅದೆಲ್ಲ ಬರೀಲೇಬೇಕು. ನೆಕ್ಸ್ಟು ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟೀಸ್. ಎಥೆನಾಲ್, ಎಥೆನೋಯಿಕ್ ಆ್ಯಸಿಡ್ ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅಂತ ಒಂದು, ಮತ್ತು ಅದರ ಪ್ರಾಪರ್ಟೀಸ್, ಎಥೆನಾಲ್ ಪ್ರಾಪರ್ಟೀಸ್ ಏನು, ಎಲ್ಲಿ ಯೂಸ್ ಮಾಡ್ತಾರೆ, ಸಿಮಿಲರ್ಲಿ ಎಥೆನೋಯಿಕ್ ಆ್ಯಸಿಡ್ ಎಲ್ಲಿ ಯೂಸ್ ಮಾಡ್ತಾರೆ, ಮತ್ತು ಫುಲ್ ಹೈಲಿ ಕಾನ್ಸಂಟ್ರೇಟೆಡ್ ಇದ್ದಾಗ ಏನಾಗುತ್ತೆ, ಸೊ ಮೆಥನೋಯಿಕ್ ಆ್ಯಸಿಡ್, ಸೊ ಅದ್ರ ಯಾಕೆ ಯೂಸ್ ಮಾಡಲ್ಲ ಅಥವಾ ಏನಾಗುತ್ತೆ, ಇದೆಲ್ಲ ಒಂದು ಸಿಂಗಲ್ ಪೇಜಲ್ಲಿದೆ. ಆ ಸಿಂಗಲ್ ಪೇಜ್ ಏನಿದೆ ಓದ್ರಿ. ಓಕೆ, ನೆಕ್ಸ್ಟು ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್. ಇದು ಒಂಥರ ಫಿಕ್ಸ್ ಅಂದ್ಕೊಳ್ರಿ. ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸಲ್ಲಿ ಹಾರ್ಡ್ ವಾಟ್ರಲ್ಲಿ ಏನಾಗುತ್ತೆ, ಸಾಫ್ಟ್ ವಾಟರಲ್ಲಿ ಡಿಟರ್ಜೆಂಟ್ ಏನಾಗುತ್ತೆ, ಅಥವಾ ಹಾರ್ಡ್ ವಾಟ್ರಲ್ಲಿ ಯಾವ ಅಯಾನ್ ಇರುತ್ತೆ, ಸಾಫ್ಟ್ ವಾಟ್ರಲ್ಲಿ ಯಾಕೆ ಏನಾಗಲ್ಲ, ಅಥವಾ ನಿಮಗೆ ಮಿಸೈಲ್ ಫಾರ್ಮೇಷನ್ ಹೆಂಗಾಗತ್ತೆ ಅಂತ ಕೇಳ್ಬೋದು. ಅಥವಾ ಲೈಕ್ ಸೋಪ್ಸು ಡಿಟರ್ಜೆಂಟ್ಸ್ ಹಾಕಿದ್ರೆ ಯಾವುದ್ರಲ್ಲಿ ಏನಾಗುತ್ತೆ, ಹಾರ್ಡ್ ವಾಟ್ರಲ್ಲಿ ಏನಾಗುತ್ತೆ, ಸಾಫ್ಟ್ ವಾಟ್ರಲ್ಲಿ ಏನಾಗುತ್ತೆ, ಆಗಲೇ ಹೇಳೋದಲ್ಲ ಸೇಮ್. ಸೊ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಫುಲ್. ನೆಕ್ಸ್ಟ್ ಅಗೇನ್ ಇಲ್ಲಿ ಸ್ಪೆಸಿಫಿಕ್ ವರ್ಡ್ಸ್ ಅಥವಾ ಡೆಫಿನೇಷನ್ಸ್ ನೋಡ್ಬೇಕಾದ್ರೆ ಕ್ಯಾಟಿನೇಷನ್ ಅಂದರೆ ಏನು, ವಾಟ್ ಈಸ್ ದ ಡೆಫಿನೇಷನ್, ಇನ್ನೊಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲೆಲ್ಲ ಮಾಡಬೇಕಾದ್ರೆ ಹೇಳಿದ್ದೇನೆ. ಸೊ ಇದನ್ನು ಸಾಕಷ್ಟು ಸಲ ಕೇಳಿದ್ದಾರೆ. ಅಥವಾ ಹೋಮೋಲೋಗಸ್ ಸೀರೀಸ್, ಯಾವುದೇ ಆದರೂ ಹೋಮೋಲೋಗಸ್ ಸೀರೀಸ್ ಅಥವಾ ಡೆಫಿನೇಷನ್ ಏನು, ಸಿಮಿಲರ್ಲಿ ಹೆಟಿರೋ ಆಟಮ್ಸ್ ಅಂದರೆ ಏನು, ಸೊ ಇದೆಲ್ಲ ನೋಡ್ಕೊಳ್ಳಿ. ಸೊ ಇಷ್ಟು ನೋಡ್ಕೊಂಡ್ರಿ ಅಂದರೆ ಡೆಫಿನೆಟ್ಲಿ ಯು ವಿಲ್ ಬಿ ಏಬಲ್ ಟು ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್. ವೆರಿ ಗುಡ್ ಮಾರ್ಕ್ಸ್ ಅಂದರೆ ನಾನು ಕೆಮಿಸ್ಟ್ರಿಲಿ 20ನೋ 21 ಅಂತ ಹೇಳ್ತಿಲ್ಲ, 26 ಕೇಳಿದ್ರೆ 25 ನಿಮಗೆ ಬಂದೇ ಬರುತ್ತೆ. ಆ 1 ಮಾರ್ಕ್ಸ್ ಏನಿದೆ MCQ, ಅಥವಾ ನೀವು ಎಷ್ಟು ಬುಕ್ನ ಟೆಕ್ಸ್ಟ್ ಬುಕ್ ಓದಿರ್ತೀರಾ, ಅಥವಾ ನಿಮ್ಗೆ ಎಷ್ಟು ರಿಯಾಕ್ಷನ್ಸು, ಆಗಲೇ ಹೇಳೋದಲ್ಲ ಸ್ಟಾರ್ಟಿಂಗಲ್ಲಿ ರಿಯಾಕ್ಷನ್ಸ್ ಎಷ್ಟು ಕ್ಲೀನಾಗಿ ಬರೀತೀರಾ, ಅಥವಾ ಡಯಾಗ್ರಾಮು, ಸೊ ಅದು ಬಿಟ್ರಿ ಅಂದರೆ ಸೊ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಿರಿ. ಸೊ ನಿಮಗೆ ಡಯಾಗ್ರಾಮ್ಸೂ ಅಗೇನ್ ಸೊ ಡಯಾಗ್ರಾಮ್ಸ್ ಈಸಿ ಆಗಲಿ ಅಂತ ಇಲ್ಲಿದೆ. ಸೊ ನಿಮಗಿಲ್ಲೇ ಇದೇ ವೆಬ್ಸೈಟಲ್ಲಿ ಸೊ ಇಲ್ಲಿ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಲಿಸ್ಟು ಇದೆ. ಸೊ ನಿಮಗೆ ಟೆಕ್ಸ್ಟ್ ಬುಕ್ ಹುಡುಕೋದು ಬೇಡ ಅಂತ ಯಾವುದಾದ್ರ ಮೇಲೆ ಕ್ಲಿಕ್ ಮಾಡಿರಿ, ಇಲ್ಲೇ ಇಮೇಜ್ ಬರುತ್ತೆ, ಇಲ್ಲೇ ನೋಡ್ಕೋಬೋದು. ಸೊ ಹೇಳೋದ್ನಲ್ಲ, ಸೊ ರಿಯಾಕ್ಷನ್ ಹೆಂಗಾಗತ್ತೆ ಪ್ರತಿಯೊಂದು ನೀವು ಯಾವುದೇ ನೋಡಬೇಕಂದ್ರೂ ಇಲ್ಲೇ ಹೆಸ್ರ ಮೇಲೆ ಕ್ಲಿಕ್ ಮಾಡಿರಿ, ನಿಮ್ಗೆ ಇಮ್ಮಿಡಿಯೇಟಾಗಿ ಅಲ್ಲೇ ಬರುತ್ತೆ. ಸೊ ಅಷ್ಟು ಈಸಿ ಮಾಡ್ತಿದ್ದೀವಿ. ದಟ್ ಈಸ್ ಓನ್ಲಿ ಫಾರ್ ಯು ಟು ಸೇವ್ ಯುವರ್ ಟೈಮ್ ಆ್ಯಂಡ್ ಸೊ ದಟ್ ಯು ಕ್ಯಾನ್ ಪ್ರಾಕ್ಟೀಸ್. ಸೊ ನಿಮ್ದು ಒಂದೇ ಕೆಲಸ ಅಂದರೆ ಪ್ರಾಕ್ಟೀಸ್ ಮಾಡಿರಿ. ಸೊ ಮಿಕ್ಕಿದೇನಿದೆ ಓದೋದು ಎಲ್ಲ ನಿಮ್ಮದು. ಸೊ ಮಿಕ್ಕಿದೇನಿದೆ, ಏನು ಓದಬೇಕು, ಹೆಂಗೆ ಅನಾಲಿಸಿಸ್ ಏನಿದೆ ಅದೆಲ್ಲ ನಾವು ಮಾಡ್ತೀವಿ. ಓಕೆ, ಸೊ ಕೀಪ್ ಪ್ರಾಕ್ಟೀಸಿಂಗ್. ಥ್ಯಾಂಕ್ ಯು. ಹ್ಯಾವ್ ಎ ಗುಡ್ ಡೇ. ಜೈ ಹಿಂದ್, ಜೈ ಕರ್ನಾಟಕ.